ಪಾಲಿಸುವನಿವರುತ ದೇವಿ ಕೃಪಾಕರಿ ಶರಣಂ ಶರಣಂ ಶರಣ ದೇವಿ ಕೃಪಾಕರಿ ಶರಣಂ ಶರಣಂ ಶರಣ ದೇವಿ ಕೃಪಾಕರಿ ಪಾಲಿಸುವನಿವರುತ ದೇವಿ ಕೃಪಾಕರಿ ಪಾಲಿಸುವನಿವರುತ ದೇವಿ ಕೃಪಾಕರಿ ಶರಣಂ ಶರಣಂ ಶರಣ ದೇವಿ ಕೃಪಾಕರಿ ಬಡವರ ಪಾಲಿಗೆ ಕರುಣೆಯ ತೋರಮ್ಮ ಬಡವರ ಪಾಲಿಗೆ ಕರುಣೆಯ ತೋರಮ್ಮ ನಮ್ಮಯ ಬಾಳಿಗೆ ಶಾಂತಿಯ ನೀಡಮ್ಮ ನಮ್ಮಯ ಬಾಳಿಗೆ ಶಾಂತಿಯ ನೀಡಮ್ಮ ಶರಣಂ ಶರಣಂ ಶರಣ ದೇವಿ ಕೃಪಾಕರಿ ಬಡವರ ಪಾಲಿಗೆ ದೇವಿ ನೀನಮ್ಮ ಬಡವರ ಪಾಲಿಗೆ ದೇವಿ ನೀನಮ್ಮ ನಿನ್ನನ್ನು ಪೂಜಿಸೋ ಭಕ್ತರು ನಾವಮ್ಮ ನಿನ್ನನ್ನು ಪೂಜಿಸೋ ಭಕ್ತರು ನಾವಮ್ಮ ಶರಣಂ ಶರಣಂ ಶರಣ ದೇವಿ ಕೃಪಾಕರಿ ದೇವಿ ಕೃಪಾಕರಿ ದೇವಿ ಕೃಪಾಕರಿ ತಾಯಿ ಭೂಮಾತೆ ಅಂಬುಸಾಕ್ಷಿ ಚಿನ್ನವನ್ನು ನೆಡುತ್ತಿರುವ ಈ ಮಣ್ಣಿನ ಮಕ್ಕಳಾದ ನನ್ನ ಗಂಡ ಮೈದನರಿಗೆ ಅದು ಯಾವುದು ತೊಂದರೆ ಬರದಂತೆ ಕಾಪಾಡು ಹೊಣೆ ನಿನ್ನದು ತಾಯಿ ಹಾಗೆ ಈ ಭೂಮಿಯನ್ನೇ ಮರೆತು ದುಷ್ಟರಾಗಿ ಈ ಕುಲಕ್ಕಾಗಿ ಒಡೆದಾಡುತ್ತಿರುವ ಆ ಬೆಮ್ಮ ರಾಕ್ಷಸರನ್ನು ಸೀಳಲು ನೀನು ಅವತರಿಸಿ ಬರಬೇಕು ತಾಯಿ ಈ ಮಣ್ಣಿನ ಮಕ್ಕಳನ್ನು ಕಾಪಾಡೋಣ ಅದಕ್ಕೆ ನಿನಗೆ ಕೋಟಿ ಕೋಟಿ ನಮನಗಳು ಅಮ್ಮ ಮೈಲಾಂಬಿಕೆ ತಾಯಿ ನಿನಗೆ ನನ್ನ ಕೋಟಿ ಕೋಟಿ ನಮನಗಳು. ಆದರೆ ನನ್ನ ತಂಗಿ ಭಾಗ್ಯಶ್ರೀ, ನನ್ನ ತಮ್ಮ ಭದ್ರ ಹಾಗೂ ನನ್ನ ಧರ್ಮಪತ್ನಿ ಪತಿವೃತೆ ಮಹಾಸತಿ ಲಕ್ಷ್ಮಿ ಹಾಗೂ ನನ್ನ ಮನೆತನವನ್ನು ನೋಡಿಕೊಂಡು ಹೋಗುವ ಬಸವಂತನನ್ನು ಅಂದು ಈ ಮೈಲಾಂಬಿಕೆಯ ತಾಯಿ ಹತ್ತಿರ ಇಂದೊಂದು ಸಲ ನಾನು ಹೋಗಿದ್ದೆ. ಆಗ ನನ್ನ ತಂಗಿಯ ಬಗ್ಗೆ ಕೆಲವೊಂದು ವಿಷಯಗಳನ್ನು ಕೇಳಲು ಹೋಗಿದ್ದೆ. ಆ ನನ್ನ ತಂಗಿಯನ್ನು ಒಬ್ಬ ಬಡ ರೈತನಿಗೆ ಕೊಟ್ಟು ಮದುವೆ ಮಾಡಬೇಕೆಂಬುದೇ ನನ್ನ ಆಸೆ. ಆದರೆ ಆ ತಾಯಿ ಹೇಳಿದಳು, ನೀನು ಅಂದುಕೊಂಡೇ ನಡೆಯುವುದಿಲ್ಲ, ಅದು ಆಗುವುದೇ ಬೇರೆ. ಹಾಗೂ ನನ್ನ ಲಕ್ಷ್ಮಿ ಪತಿವ್ರತೆ, ಆಕೆಯನ್ನು ಕೇಳಿಕೊಳ್ಳಲು ಹೋದಾಗ
ನಿನ್ನ ಹೆಂಡತಿಗೆ ಒಂದು ಕಂಟಕವಿದೆ ಎಂದು ಹೇಳಿದಳು. ಆ ಮೈಲಾಂಬಿಕೆ ತಾಯಿಯ ಮಗನಾಗಿ ಬೆಳೆದು ಇಲ್ಲಿ ಆಕೆಯನ್ನು ಬೆಳೆಸುತ್ತಿರುವ ಮಹಿಳಾಂಬಿಕೆಯ ತಾಯಿಯ ಮಗನಾಗಿ ಬೆಳೆದು ಬಂದ ಮಂಜಪ್ಪ ನನ್ನ ತಂಗಿಯನ್ನು ಅಪಾರವಾಗಿ ಪ್ರಾಣವನ್ನೇ ಇಟ್ಟುಕೊಂಡಿದ್ದೇನೆ. ಅದಕ್ಕಾಗಿ ಇರಲಿ, ಆ ಮಂಜಪ್ಪನ ಕೀರ್ತಿ ಸಣ್ಣದಾದರೂ ಕೀರ್ತಿ ಅಜಗಜಾಂತರ ಬೆಳೆದಿದೆ, ಅಜಗಜಾಂತರ ಬೆಳೆದಿದೆ. ಹಾ ಲಕ್ಷ್ಮಿ, ಏ ಲಕ್ಷ್ಮಿ, ಏನಿದೆಲ್ಲ? ಮೈಲಾಂಬಿಕೆಯ ಪೂಜೆ ಸಂಭ್ರಮ ಅದ್ಭುತವಾಗಿದೆ ಎಲ್ಲ. ಬನ್ನಿ ಸ್ವಾಮಿ, ಬನ್ನಿ. ಈ ಮರುನಾಳದ ಆಹಾ ಮಹಾಪುರುಷ ಶ್ರೀ ಅಖಂಡೇಶ್ವರ ಆ ಗಂಗಾಧರರ ಪೂಜೆ ಮುಗಿಸ್ಕೊಂಡು ಆ ತಾಯಿಗೆ ನಮಸ್ಕಾರ ಮಾಡುತ್ತಿದ್ದೆ. ತೆಗೆದುಕೊಳ್ಳಿ ಸ್ವಾಮಿ ಆ ದೇವರ ಪ್ರಸಾದವನ್ನು. ಎಂತಹ ಅಚಾಲವಾದ ಭಕ್ತಿ ಇದೆ ಲಕ್ಷ್ಮಿ ನಿನ್ನದು. ನಿನ್ನ ಅಪೂರ್ವ ಭಕ್ತಿಯಿಂದಲೇ ಆ ಮಹಾಪುರುಷನ ಶಕ್ತಿಯೊಂದು ನಮ್ಮೆಲ್ಲರ ರಕ್ತದ ಕಣಕಣದಲ್ಲಿ ಆವರಿಸಿ ಮುಕ್ತಿ ಬೇಡುವ ಮುಕುಟಕ್ಕೆ ಕಟೀಲು ಪರಮೇಶ್ವರಿಯಾದ ಈ ನವಶಕ್ತಿ ಮಾತೆ ಪ್ರಸನ್ನಳಾಗಿ ನಮ್ಮ ವಂಶಕ್ಕೆ ಚಿನ್ನದ ಬೆಳೆ ಬೆಳೆಯಲು ಆ ಮಳೆರಾಯನನ್ನೇ ಕಳುಹಿಸಿ ಚಿನ್ನ ಬೆಳೆಯುವ ಈ ಮಣ್ಣಲ್ಲಿ ಈ ರೈತನ ಉಸಿರೇ ನಾಡಿನ ಉಸಿರೆಂದು ಅರಸಿ ಈ ಮಣ್ಣಿನ ಮಕ್ಕಳ ಕೀರ್ತಿ ಶಾಶ್ವತ ಉಳಿಯಲಿ ಈ ನಿನ್ನ ಪೂಜಾ ಫಲದಿಂದ. ಸ್ವಾಮಿ, ಎಂತ ವಾಕ್ಯವಿದೆ ಈ ನಿಮ್ಮ ಆಶೀರ್ವಾದದಲ್ಲಿ. ಹೌದು ಲಕ್ಷ್ಮಿ, ಹೋಗಿ ಶಕ್ತಿಯಿಂದಲೇ ಮುಕ್ತಿ ಅಂತ ಹೇಳ್ತಾರೆ. ಆ ಮುಕ್ತಿಯಿಂದೇ ಶಕ್ತಿ ಅಲ್ಲವೇ ಮಹಾಸ್ವಾಮಿ? ಹೌದು ಲಕ್ಷ್ಮಿ, ಹೌದು. ಮಹಾಭಾರತದಲ್ಲಿ ಹೆಣ್ಣು ಮಣ್ಣಿಗಾಗಿ ಕುರುಕ್ಷೇತ್ರವಾದರು. ಪಾಂಡವರ ಧರ್ಮ ಭಕ್ತಿಗೆ ಕೃಷ್ಣ ಅಕ್ಷಯ ಪಾತ್ರ ನೀಡಿ ಕಾಪಾಡಿದರಂತೆ. ಇಂದು ನಿನ್ನ ಪೂಜೆ ನನಗೆ ಪವಾಡವೇ ಸರಿ. ಅಂದರೆ ನಿಮ್ಮ ಮಾತಿನ ಅರ್ಥ ಆ ಪರಿಸ್ಥಿತಿಯಲ್ಲಿ ಏನಾದ್ರೂ ಗುಟ್ಟಿರಬೇಕೆ? ಹೌದು ಲಕ್ಷ್ಮಿ, ಹೌದು. ಈ ಭೂತಾಯಿಯ ಅಗಾಧ ಶಕ್ತಿಯಿಂದ ಬೆಳೆದು ಬಂದ ಕಬ್ಬು ಸೂರ್ಯಪಾನ. ಆದರೆ ಹಾವನೂರು ಪ್ರಕಾಶ್ ಈ ವರ್ಷದ ಹಿಂದೆ 3 ವರ್ಷ ನಮ್ಮ ಹೊಲದಲ್ಲಿ ಗೋವಿನ ಜೋಳ ಬಿತ್ತಲು ಬಂದಿದ್ದ. ಆತನ ಗಾಡಿ ತರಿಬಿ ಹೊಲದಲ್ಲಿ ಗೊಬ್ಬರ ಬೀಜ ಹಾಕಿ ನಾನು ಕಣ್ಣು ಮುಚ್ಚಿ ತೆಗೆದ್ರೊಳಗೆ ಹೊಲದಾಗಿರ್ತದ. ನಮ್ಮ ಹೊಲ ಮುಗಿಸಿ ಆದರೆ ತನ್ನ ಅಕ್ಕನಿಗೆ ಕೊಟ್ಟಿರುವ ಹೊಲದಲ್ಲಿ ಮುಕ್ಕಾಲು ಭಾಗ ಬಿತ್ತಿ ಕಡೆಗೆ ಸ್ವಲ್ಪ ಉಳಿಸಿ ಮಾವ ಬೀಜ ಆದ್ವಪ್ಪ ಅಂದ. ಆತಪ್ಪ, ಎಷ್ಟು ಬೇಕಪ್ಪ ಬೀಜ ಅಂದೆ. ಇಲ್ಲ, ಒಂದು 100 ಪ್ಯಾಕೆಟ್ ಬೇಕು ಅಂದ. ಆದ್ರೆ ಈ ವರ್ಷ ನಮ್ಮೂರಾಗ ಭಾರಿ ಬೀಜ ಕೊಡ ಸಾವುಕಾರ ಅದರ, ಒಂದು ಫೋನ್ ಹಚ್ಚು, ಅವ್ರಿಗೆ ಹೇಳ್ತೀನಿ ತರ್ತಾನ. ನಿನಗೆ 100 ಬೇಕಂದ್ರೆ 100, 200 ಬೇಕಂದ್ರೆ 200 ಅಂತ ನಮ್ಮ ಅಳಿಯನಿಗೆ ಹೇಳಿದೆ. ಆತ ಬಿತ್ತಿ ಪಾಕೆಟ್ ಹೊಡೆದು ಮಿಷನ್ಗೆ ಹಾಕಿದ್ವಿ. ಆಗ ಮಟ್ಟ ಸುಮ್ಮನೆ ಅದಾನ. ಆಮೇಲೆ ಮಾವ ಬೀಜ ಆಗೋದಿಲ್ಲ ಅಂದ. ಸರಿಯಪ್ಪ, ಇನ್ನೇಸ್ ಬೇಕಪ್ಪ ನಿನಗೆ ಬೀಜ ಅಂದೆ. ಇಲ್ಲ, ಬೀಜ ಏನು ಅಕ್ಕವು, ನಾವೀಗ ಈ ಬಟ್ಲನ ಚೇಂಜ್ ಮಾಡಿಬಿಡೋಣ, ಆ ತಂದೆ ಮಗನ ಇಬ್ಬರು ಬೀಜ ಹಿಡ್ಕರಿ ಅಂದ. ಸರಿಯಪ್ಪ ಅಂದೆ. ಬೀಜ ಬಟ್ಲ ಚೇಂಜ್ ಮಾಡಿದ. ಬಿತ್ಕೊಂತ ತನ್ನ ಹೊಲಕ್ಕೆ ಹೋಗ್ಬಿಟ್ಟು ಅಲ್ಲೇ ಮಗ್ಗಲ್ದಾಗ ಐತಿ. ತನ್ನ ಅಕ್ಕಗೆ ಒಂದು ಗುಡಾರದಾಗಲ ಕೊಟ್ಟದ್ದ. ಚದಾರದಾಗಲಾಗ 200 ಪ್ಯಾಕೆಟ್ ಬೀಜ ಹಾಕಿ ಅಂತ ತನ್ನ ಹೊಲಕ್ಕೆ ಹೋದ. ಆದ್ರೆ ಇವತ್ತು ಈ ನಮ್ಮ ಕಲಾ ಬಳಗದಲ್ಲಿ ಕುಳ್ಳ ಅಂತ ನಮ್ಮ ಅಳಿಯ ಇದ್ದಾನೆ. ಅವನು ತನ್ನ ತಂಗಿಗೆ ಅವನು ಸಹ ಒಂದು ಚದರದಾಗಲ ಹೊಲ ಕೊಟ್ಟಾನ. ಆ ಹೊಲದಾಗ ನಮ್ಮ ಹೊಲ ಬಿತ್ತಿದ. ಅಣ್ಣ ಕಲಿಸಿ ಹೋಗ್ಬಿಟ್ಟ ನೀ ತಮ್ಗೆ. ಇವನು ಅದೇ ರೀತಿಯೇ ಮಾಡಿದ. ತಮ್ಮ ಅಣ್ಣ ಕಲಿಸಿ ಹೋಗ್ಯಾನಲ್ಲ, ತಮ್ಮ ಹೇಳಿದ ಮಾವ ಇದಕ್ಕೆ ಆ ಹೊಲ ಬಿತ್ತಿದ. ತನ್ನ ತಂಗಿ ಕೊಟ್ಟರೆ ಹೊಲ ಬಿತ್ತಿ ಸ್ವಲ್ಪ ಉಳಿಸಿದ. ಆತ್ಮ ಉಳಿಸಿ ಮಾವ ಬೀಜ ಸಾಲ್ದವು ಅಂದ. ಆತಪ್ಪ,
ಈ ನಮ್ಮ ಊರಾಗದ್ರಲ್ಲಿ ಯಾರಿಗಾದ್ರೂ ಫೋನ್ ಮಾಡು ತರಿಸ್ತೀನಿ ಅಂದೆ. ಆಯಿತು ಅಂದ. ಆ ಬೀಜ ತರಿಸಿದ್ವಿ. ಬೀಜ ಹೊಡೆದು ಆ ಪಾಕೆಟ್ಗೆ ಮಿಷನಿಗೆ ಹಾಕಿದ್ವಿ. ಮಾವ ಬೀಜ ಸಲದಲ್ಲ ಅಂದ ಅವನು. ಆದ್ರೆ ಹಣ್ಣು ಕಳಿಸ್ಬಿಟ್ಟ. ನೀವು ಕೆಟ್ಟ ಚೇಳಿನ ತನ್ನ ಹೊಲಕ್ಕೆ ಬಿತ್ತಾಗ ನಮ್ಮ ಹೊಲ ಬೀಜನ ಒಯ್ಬೇಕಿವ. ಆಮ್ಯಾಗ ಆತಪ್ಪ ಅಂದೆ. ಅದನ್ನೇನಿಲ್ಲ ಇವಾಗ ಬೀಜ ಎಲ್ಲ ಹಾಕಿದ್ವಿ ಮಾವ, ನಾನು ಮಕ್ರಬಿ ಹೊಲಕ್ಕೆ ನೀವು ಕೊಟ್ಟಿರೋ ಹೊಲಕ್ಕೆ ನಾ ಬಿತ್ತಕ್ಕೆ ಹೋಗ್ಬೇಕು ಅಂತ. ಸರಿಯಪ್ಪ. ಆದ್ರೆ ನಮ್ಮ ಮನೆಗ ಒಬ್ಬ ವಿಮಾನ ಹೊಡೆ ಡ್ರೈವರ್ ಅದನ. ಈ ಕುಳ್ಳಿಗೆ ನಮ್ಮ ಮನೆಗೆ ವಿಮಾನ ಹೊಡೆ ಇರೋದು ಡ್ರೈವರ್ ಅವನಿಗೆ ಗೊತ್ತೈತೋ ಇಲ್ಲ ನನಗೆ ಗೊತ್ತಿಲ್ಲ. ಹೋಗಪ್ಪ ಅಂದೆ. ಇವಾಗ ನಮ್ಮ ಹುಡುಗ ಬಿತ್ಕೊಂಡು ಆ ಪಾಕೆಟ್ ಕೊಟ್ಟ. ಆದರೆ ಕರ್ನಾಟಕದ ಇತಿಹಾಸದಲ್ಲಿ ಗುರುತಿಸಿದಳು ಈ ನಿನ್ನ ಪೂಜೆಯಿಂದ. ಅಂದರೆ ಕೃಷಿ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿದ್ದುದಕ್ಕಾಗಿ ಕರ್ನಾಟಕ ಸರ್ಕಾರ ನನಗೆ ಈ ವರ್ಷ ಪ್ರಗತಿಪರ ಉತ್ತಮ ರೈತ ಎಂದು ಪ್ರಶಸ್ತಿ ನೀಡಿ ಗೌರವಿಸಿತು ಈ ನಿನ್ನ ಪೂಜೆಯಿಂದ. ಸಂತೋಷವಾಯಿತು ಸ್ವಾಮಿ, ಮನಸ್ಸಿಗೆ ತುಂಬಾ ಸಂತೋಷವಾಯಿತು. ರೈತನೇ ಈ ರಾಷ್ಟ್ರದ ಬೆನ್ನೆಲುಬು ಅಂತ ಹೇಳ್ತಿರುವಾಗ ಅಂಥದ್ರಲ್ಲಿ ಈ ಕರ್ನಾಟಕದಲ್ಲೇ ರೈತರ ಬಗ್ಗೆ ಇತಿಹಾಸವನ್ನೇ ಉಳಿಯುವಂತೆ ಮಾಡಿದ್ರಲ್ಲ, ನಿಜವಾಗಿಯೂ ನಿಮ್ಮಂತ ಪತಿಯನ್ನು ಪಡಬೇಕಾದ್ರೆ 7 ಜನ್ಮದಲ್ಲಿ ನಾನು ಪುಣ್ಯ ಮಾಡಿರಬೇಕು. ನಾನೇ ಭಾಗ್ಯಶಾಲಿವೇ ಅಲ್ವಿ ಸ್ವಾಮಿ. ಅದರಲ್ಲಿಯೂ ನಿನ್ನ ಶ್ರಮವಿದೆ ಲಕ್ಷ್ಮಿ. ಅರ್ಧಾಂಗಿಲಿ ಎಂಬ ಈಶ್ವರಿ ಶಕ್ತಿಯಿಂದ ಕೋಪ ತಾಪವನ್ನು ಅಳಿಸಿ ಕಾರೇಸು ಮಂತ್ರಿ, ಕರುಣೇಶೋ ದಾಸಿ, ರೂಪೇಶೋ ಲಕ್ಷ್ಮಿ, ಬಾಜೇಶೋ ಮಾತಾ, ಶಯನಾಸು ರಂಭ, ಕ್ಷಮಾಯ ದರಿದ್ರೆ ಎಂಬ 6 ಗುಣಗಳನ್ನು ಹೊಂದಿ ಶ್ರೀಮತಿಯಾಗಿ ನೀ ನನಗೆ ಸತಿಯಾಗಿ ಬಂದು ಸಂಸಾರವೆಂಬ ಈ ನನ್ನ ರಥಕ್ಕೆ ನೀನೊಂದು ಗಾಲಿಯಾಗಿ ನಾನೊಂದು ಗಾಲಿಯಾಗಿ ಪರಮಾತ್ಮನ ಸವಾರದಲ್ಲಿ ಸಾಗಿದಾಗಲೇ ನಮಗೆ ಸದ್ಗತಿ. ಲಕ್ಷ್ಮಿ, ನಾವು ನಿಮಿತ್ತ ಮಾತ್ರ, ಅದನ್ನೆಲ್ಲ ನಡೆಸುವವನೇ ಆ ಲೋಕೇಶ, ಆತನೇ ಪರಮೇಶ. ಸ್ವಾಮಿ, ಇಷ್ಟೇ ಏಕೆ ಲಕ್ಷ್ಮಿ, ಪತಿರತೆಯ ಪಟ್ಟ ಹೊತ್ತು ದಿಟ್ಟ ಹೆಣ್ಣಾಗಿ ಪತಿಯ ಪಾದ ಸೇವಾ ಸತ್ತಳಾಗಿ, ಪತಿಯೇ ಪರದೈವ, ಪತಿಯಿಂದಲೇ ಸರ್ವಸ್ವ, ನನ್ನ ಹೃದಯ ಮಂದಿರದಲ್ಲಿ ನೆಲೆಸಿರುವ ದೇವರೇ ನನ್ನ ಗಂಡನೆಂದು ತಿಳಿದು ಮಹಾಸತಿ ಅನುಸೂಯಳಂತೆ ನನ್ನ ಕೀರ್ತಿಗೆ ಕಳಸವಾದ ನೀನು ಸಾಮಾನ್ಯಳೆ. ಚಳಿ ಮಳೆ ಬಿಸಿಲೆನ್ನದೆ, ರಾತ್ರಿ ಹಗಲೆನ್ನದೆ ನನ್ನೊಂದಿಗೆ ಕಷ್ಟಪಟ್ಟು ಕಲ್ಲು ಮುಳ್ಳು ಹೊತ್ತು ಕಸ ಕಡ್ಡಿ ಕಿತ್ತು ಭತ್ತ ಬೆಳೆಯುವ ಹೊಲವನ್ನಾಗಿ ಮಾಡಿದ ನೀನು ನನ್ನ ಮನೆಯ ಭಾಗ್ಯ ದೇವತೆ ಲಕ್ಷ್ಮಿ, ಈ ಮನೆಯ ಭಾಗ್ಯ ದೇವತೆ. ಸ್ವಾಮಿ, ನೀವು ನನ್ನನ್ನು ತುಂಬಾ ಹೊಗಳುತ್ತಿದ್ದೀರಪ್ಪ. ಈ ನಿಮ್ಮ ಮಾತಿನಲ್ಲಿ ಅದು ಎಷ್ಟೊಂದು ಹೊಗಳಿಕೆ ಇದೆ ಗೊತ್ತಾ? ಲಕ್ಷ್ಮಿ ಲಕ್ಷ್ಮಿ, ಇದು ಹೊಗಳಿಕೆಯ ಮಾತಲ್ಲ ಲಕ್ಷ್ಮಿ, ಆನಂದದಿಂದ ಅಬ್ಬರಿಸಿ ಹೇಳುವ ಮಾತು. ಎತ್ತವರನ್ನು ಕಳೆದುಕೊಂಡ ನನ್ನ ತಮ್ಮ ತಂಗಿಯ ಎತ್ತ ತಾಯಿ ನೀನಾಗಿ ತುತ್ತು ಮಾಡಿ ಉಣಿಸಿ ತಿನಿಸಿ ಉತ್ತಿ ಬಿತ್ತಲು ನನ್ನೊಂದಿಗೆ ಸಹಭಾಗಿಯಾಗಿ ಉತ್ತರ ಕರ್ನಾಟಕದಲ್ಲಿ ಉತ್ತಮ ರೈತನೆಂದು ಪ್ರಶಸ್ತಿ ಕೊಡಿದೆ. ರಾಜ್ಯ ರೈತರ ಸಂಘದ ಅಧ್ಯಕ್ಷನನ್ನಾಗಿ ಮಾಡಿಸಿದ ನಿನ್ನ ಪ್ರಯತ್ನದ ಶಕ್ತಿಯು ಇದರಲ್ಲಿದೆ. ಇದು ಸತ್ಯ ಸತ್ಯ ಸತ್ಯ. ಸ್ವಾಮಿ, ಅಲ್ಪ ವಿದ್ಯೆಯನ್ನು ಕಲಿತ ನಾನು ಈ ರೈತರ ಸಂಘಟನೆ ಅಂತೇಳಿ ಇದನ್ನು ಸೇವೆ ಮಾಡಿದ್ದು ಇದು ಪ್ರಯತ್ನವಷ್ಟವೇ ಸ್ವಾಮಿ? ಇದೆ. ಹೆಣ್ಣಿನ ಜೀವನವೆಂಬುವುದೊಂದು ಉಣ್ಣೆಂದು ತಿಳಿದುಕೊಂಡು ತಿಳಿಗೇಡಿ ಗಂಡಸರಿಗೆ ನೀ ತಿದ್ದಿ ಬುದ್ಧಿ ಹೇಳಿ ಈ ನಾಡಿನ ನಾಗರಿಕರೆಂಬಂತವರಿಗೆ ಅಂದಿನ ಮಹಿಳಾ ಸಭೆಯಲ್ಲಿ ನೀ ಸರಿಯಾದ ಉತ್ತರವನ್ನೇ ಕೊಟ್ಟಿ ಗೊತ್ತೇ. ಹೆಣ್ಣನ್ನು ಚುಡಾಯಿಸುವ ಚುಡಾಮಣಿ ರತ್ನವನ್ನೇ ಕೊಡುತ್ತೇನೆಂದು ಹೇಳಿ ಹೆಣ್ಣು
ಕುಲ ಮಣ್ಣು ಮಾಡಲು ನಿಂತ ನರಹಂತಕರಿಗೆ ನೀ ಅಂದಿನ ಮಹಿಳಾ ಸಭೆಯಲ್ಲಿ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಹೆಣ್ಣು ಸಂಸಾರದ ಕಣ್ಣು ಎಂದು ಚೆನ್ನಾಗಿ ಉತ್ತರ ನೀಡಿ, ಹೆಣ್ಣಿನಿಂದಲೇ ಈ ಜಗತ್ತು, ಹೆಣ್ಣಿನಿಂದಲೇ ತೂಗುತ್ತಿದೆ ಜಗದ ತೊಟ್ಟಿಲು ಎಂದು ಸಮಸ್ತ ಜನಕ್ಕೆ ಸಾರಿ ಹೇಳಿ, ಕಾಮುಕ ಗಂಡಸರಿಗೆ ನೀ ಬುದ್ಧಿ ಹೇಳಿ, ಈ ಮಣ್ಣಲ್ಲಿ ಚಿನ್ನ ಬೆಳೆದು ಮಣ್ಣಿನ ಮಕ್ಕಳಾಗಿರಿ ಎಂದು ಕೈ ಎತ್ತಿ ಹೇಳಿದ ನಿನ್ನ ಸತ್ಯದ ಮಾತು ಒಂದು ಸರಕಾರಕ್ಕೆ ಮುಟ್ಟಿ ನನಗೆ ಈ ಪ್ರಶಸ್ತಿ ತಟ್ಟಿತು. ಆದರೆ ಏಕೆ ಸ್ವಾಮಿ ಆದರವೆಂಬ ಅಪಸರ ನುಡಿತಿದ್ದಿರಲ್ಲ, ಅದೇನಂತ ಹೇಳ್ಬಾರ್ದೆ, ಅದೇನಂತ ಹೇಳಿ. ಸಾಕಷ್ಟು ಶಾಲೆ ಕಲಿತು ನಿರುದ್ಯೋಗಿಯಾಗಿ ಕುರಿ ಸಾಕಾಣಿಕೆ ನೋಡಿಕೊಂಡು ಕುಸ್ತಿ ಆಡುತ್ತಾ ನನ್ನೊಂದಿಗೆ ಮಣ್ಣಲ್ಲಿ ಸಣ್ಣಾಗುತ್ತಿರುವ ಭದ್ರನನ್ನು ಕಂಡು ನಿನ್ನ ಹಿರಿಯ ಮಗನಂತೆ ಶಾಲೆ ಕಲಿತು ದೊಡ್ಡ ಡಿಸಿ ಸಾಹೇಬಳಾಗಿ ಬರ್ತೀನಿ ಅಂತ ಪಣ ತೊಟ್ಟ ನನ್ನ ತಂಗಿ ಭಾಗ್ಯಶ್ರೀಯಳಿಗೆ ನಿನ್ನ ಕಿರಿಯ ಮಗಳಂತೆ ಕಂಡು ಇಲ್ಲಿಯವರೆಗೆ ನೋಡಿಕೊಂಡು ಬಂದ ಹಾಗೆ ಮುಂದೆಯೂ ಹಾಗೆ ನೋಡಿಕೊಂಡು ಹೋಗುತ್ತೇನೆಂದು ನನಗೆ ಮಾತು ಕೊಡು ಲಕ್ಷ್ಮಿ, ಮಾತು ಕೊಡು. ಇದೇನು ಸ್ವಾಮಿ, ಇಲ್ಲಿವರೆಗೂ ನನ್ನ ಮಾತಿನ ವರ್ಣದಲ್ಲಿ ನನ್ನನ್ನು ಶೃಂಗಾರಗೊಳಿಸಿ ಈಗ ಸುಳ್ಳಿನಲ್ಲಿ ನನ್ನನ್ನು ಸಿಲುಕು ಹಾಕುತ್ತಿದ್ದೀರ ನೋಡಿ. ಆ ಸೂರ್ಯಚಂದ್ರರ ಸಾಕ್ಷಿಯಾಗಿ ಹೇಳುತ್ತಿದ್ದೇನೆ, ನೀವು ಕಟ್ಟಿರುವ ಈ ಮಾಂಗಲ್ಯವನ್ನು ಮುಟ್ಟು ಹೇಳುತ್ತಿದ್ದೇನೆ ನೋಡಿ. ಅವರು ನನ್ನ ಮೈದನರಲ್ಲ, ಅವಳು ನನ್ನ ಒಡ ಹುಟ್ಟಿದ ಮಕ್ಕಳಂತೆ ನಾನು ನೋಡ್ಕೊಳ್ಳುತ್ತೇನೆ ಸ್ವಾಮಿ. ಈ ಗಂಡನ ಮನೆಗೆ ಯಾವಾಗಲೂ ಕೀರ್ತಿಯನ್ನು ಎತ್ತಿ ಹಿಡಿಯುತ್ತೇನೆ ಸ್ವಾಮಿ. ಈ ಮಾತು ಮಾತ್ರ ಸತ್ಯವಾಗಿದೆ. ಬಾ ಲಕ್ಷ್ಮಿ ಬಾ, ಈ ಸಂಭ್ರಮದ ಸಡಗರದಲ್ಲಿ ಆನಂದದ ಅಡಗು ಹತ್ತಿ ನೀ ಮಿನುಗುವ ತಾರೆಯಾಗಿ ತಳಕು ಬೆಳಕಿನಲ್ಲಿ, ಸೂರ್ಯನ ಬೆಳಕಿನಲ್ಲಿ ಹಗಲು ನಕ್ಷತ್ರ ನೀನಾಗಿ ನಿನ್ನ ಕಾಲ್ ಗೆಜ್ಜೆಯಲ್ಲಿ ಹೆಜ್ಜೆ ಹಾಕುತ್ತಾ ಈ ಸಜ್ಜನ ರೈತನ ಕೈ ಹಿಡಿದು ಹಾಡಿ ಆನಂದಿಸುವ, ಹಾಡಿ ಆನಂದಿಸುವ. ದೊರೆಗಳ ಮಾತು ಮೀರುವುದುಂಟೆ, ನೀವು ಹೇಳ್ದಂಗೆ ಆಗ್ಲಿ, ಬನ್ನಿ. ನಿನ್ನ ಶ್ರೀಮತಿ ಕೈ ಹಿಡಿದಾಗ ನಿನ್ನ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ.
ಗುಡಿಯು ಜೇನಿನ ಸಿಹಿಯು ನಡೆಯುವ ಹಾದಿ ಹೂವಿನ ಹಾದಿಯು ಅನುರಾಗ 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 ಶುಭಯೋಗ ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ ಹಾಡುವಾಗ ಬದುಕು ಸ್ವರ್ಗವೇ ಮಾಸಗಳೆಲ್ಲ ಹೊಸ ಮಧುಮಾಸವೇ ರಾತ್ರಿಗಳೆಲ್ಲ ಮೊದಲನೇ ರಾತ್ರಿ ಕೈ ಹಿಡಿದಾಗ ಜೊತೆಯಾದಾಗ ಸ್ವಾಮಿ, ಈಗ ಸಮಾಧಾನವೈತೆ ಈ ನಿಮ್ಮ ಮನೆ? ಬಾರೋ ಬಾರೋ ರಣಧೀರ, ಬಾರೋ ಪ್ರೀತಿಯ ಸರದಾರ, ಬಾಯಂದರೆ ಬಂದಿಳಿಯುವ ಶೂರ, ನೀ ಬಂದರೆ ದಿಗ್ವಿಜಯದ ಹಾರ. ಬಾರೋ ಬಾರೋ ರಣಧೀರ, ಬಾರೋ ಪ್ರೀತಿಯ ಸರದಾರ, ಬಾಯಂದರೆ ಬಂದಿಳಿಯುವ ಶೂರ, ನೀ ಬಂದರೆ ದಿಗ್ವಿಜಯದ ಹಾರ. ಬಾರೋ ಬಾರೋ ರಣಧೀರ, ಬಾರೋ ಪ್ರೀತಿಯ ಸರದಾರ. ಅತ್ತಿಗೆ ಕಾಲೇಜಿನಿಂದ ತಂಗಿಯನ್ನು ಕರೆದುಕೊಂಡು ಈಗ ಬಂದೇನಪ್ಪ ಸಹೋದರ? ಹೌದಣ್ಣ, ನಸುಕಿನ 4 ಗಂಟೆಗೆ ಕುಸ್ತಿ ತಾಲೀಮನ್ನು ಮುಗಿಸಿಕೊಂಡು ಮೇಲಿನ ಹೊಲಕ್ಕೆ ನೀರು ಹಾಯಿಸಿ ಕಾಲೇಜಿನಿಂದ ತಂಗಿಯನ್ನು ಕರೆದುಕೊಂಡು ಬರುವತ್ಲೆ ಇಷ್ಟು ಹೊತ್ತು ಆಯ್ತಣ್ಣ, ಇಷ್ಟು ಹೊತ್ತು. ಏನಮ್ಮ, ನಿನ್ನ ಪರೀಕ್ಷೆ ಎಲ್ಲ ಚೆನ್ನಾಗಿ ಬರ್ದಿದ್ಯಾ ತಾನೆ? ಓಹೋ, ಫಸ್ಟ್ ಕ್ಲಾಸಿನಲ್ಲಿ ಪಾಸಾಗಿ ಬಂದಿದ್ದೇನೆ ಅತ್ತಿಗೆ. ನನ್ನೆರಡು ಕಣ್ಣುಗಳಂತಿರುವ ನಿಮ್ಮ ಸುಖದ ಸಂತೋಷವೇ ನಮ್ಮ ಸಂತೋಷ. ದೇವರು ನಮ್ಮನ್ನು ಹೀಗೆ ಇಟ್ಟಿರಲಿ. ನನಗೂ ಅಷ್ಟೇ ಅಣ್ಣ, ಧರ್ಮರಾಜನಂತಿರುವ ಧರ್ಮ ನೀತಿ
ನಾನು ಭೀಮನಂತ ಪರಿಪಾಲಿಸಿ ನಿಮ್ಮ ನಿಷ್ಠೆಯಲ್ಲಿ ಬದುಕುತ್ತೇನಣ್ಣ, ನಿಮ್ಮ ನಿಷ್ಠೆಯಲ್ಲಿ ಬದುಕುತ್ತೇನೆ. ರಾಮ ಸೀತೆಯಂತಿರುವ ನಿಮ್ಮ ಪವಿತ್ರ ಪಾದದಲ್ಲಿ ರಾಮ ಸೇವಕ ಹಣಂತೆ ಹಣೆಯಲ್ಲಿ ಲಕ್ಷ್ಮಣನಂತೆ ಬೆಂಬಲವಿಟ್ಟು ಶ್ರೀರಾಮನ ಪಾದಕ್ಕೆ ಹೊತ್ತ ಬರದಂತೆ ಶ್ರೀಪಾದ ಹೊತ್ತು ನಿಮ್ಮೊಂದಿಗೆ ಮರಣ ತೀರಿಸುತ್ತೇನಣ್ಣ, ತೀರಿಸುತ್ತೇನೆ. ಮೈದನ ಈ ಪವಿತ್ರವಾದ ಶರಣಂತದಲ್ಲಿ ಈ ರೈತದ ರಾಜ್ಯದನ್ನು ಪ್ರಶಸ್ತಿ ಪಡೆದಿರುವ ಇವರು ಹೇಳು ಮಾತನ್ನು ಕೇಳು ಮೈದನ. ಆ ಸುದ್ದಿಯನ್ನು ಕೇಳಿ ರಭಸದಿಂದ ಕುದುರೆಯನ್ನೇರೆ ಬಂದೆ ಎತ್ತಿಗೆ ದಾರಿಯುದ್ದಕ್ಕೂ ಅಣ್ಣನ ಜಯ ಘೋಷಣೆ ಸುದ್ದಿಯ ಕೇಳಿ ಚಕ್ರವರ್ತಿ ತನ್ನ ಕರ್ಕಶದ ಮಾತಿನಲ್ಲಿ ಅನಿಕಿಸುವುದನ್ನು ಕೇಳಿ ಅವಸರದಿಂದ ನಾನಿನ್ನ ಸಂತಸಕ್ಕೆ ಬಂದೆ. ಹೌದು ತಮ್ಮ, ಈ ಪ್ರಶಸ್ತಿಗೆ ಪೈಪೋಟಿ ಮಾಡಿದ ಆ ಚಕ್ರವರ್ತಿಯು ನಮಗೆ ಸೇಡಿನ ಬಿರುಗಾಳಿ ಬೀಸಿದರೂ ಬೀಸಬಹುದು. ಹೌದು ತಮ್ಮ, ಈ ಪ್ರಶಸ್ತಿಗೆ ಪೈಪೋಟಿ ಮಾಡಿದ ಆ ಚಕ್ರವರ್ತಿಯು ನಮಗೆ ಸೇಡಿನ ಬಿರುಗಾಳಿ ಬೀಸಿದರೂ ಬೀಸಬಹುದು. ಹೌದು, ಈ ಹೇಳ್ಬೇಕಂದ್ರೆ ಆ ಪ್ರಶಸ್ತಿಯನ್ನು ರಾಷ್ಟ್ರ ಕೊಡ್ಬೇಕಾದ್ರೆ ಈ ಶರಣರು ಏನಾಗಿತ್ತಂತ ಗೊತ್ತಿಲ್ಲ ಮೈದನ. ಅದಕ್ಕಾಗಿ ನನ್ನದೊಂದು ಮಾತು ಕೇಳು ಸಹೋದರ. ಒಂದೇ ಕಣ್ಣ, ನಿನಗೆ 1000 ಮಾತನ್ನಾದರೂ ಹೇಳಿ ಅದನ್ನು ನಡೆಸಿಕೊಡುತ್ತೇನೆ. ಅವರ ಹೆಸರು ಜೀವಂತ ಉಸಿರಾಡಬೇಕಾದರೆ ನನ್ನ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲೂ ನೀ ನುಡಿದ ನುಡಿ ನನ್ನ ಹೃದಯ ಮಿಡಿತದಲ್ಲಿ ಆಲಿಸಿಕೊಂಡು ನೀನು ಬೆರಳು ಮಾಡುವ ತೋರಿಸುವ ಕೆಲಸ ಅರೆ ಕ್ಷಣದಲ್ಲಿ ತಲೆಯ ಮೇಲೆ ಹೊತ್ತು ತರುತ್ತೇನೆ. ಬೇಗ ಹೇಳಣ್ಣ, ಮಾತು. ಧರ್ಮ ರಕ್ಷಿತೋ ರಕ್ಷಿತ ಎಂಬಂತೆ ಧರ್ಮವನ್ನು ನಾವು ಕಾಪಾಡಿದರೆ ಅದು ನಮ್ಮನ್ನು ಕಾಪಾಡುತ್ತದೆ. ಅನೇಕ ತಲೆಮಾರಿನಿಂದ ಧರ್ಮವನ್ನು ಉಳಿಸಿಕೊಂಡು ಬಂದ ಈ ಜಮೀನ್ದಾರನ ಮನೆತನ ಜನ ಮೆಚ್ಚುಗೆ ಪಡೆಯುತ್ತಿದೆ. ಧರ್ಮದ ಹಾದಿಯಲ್ಲಿ ನಡೆಯುವ ನಮಗೆ ಆ ದೇವರೇ ಶ್ರೀರಕ್ಷೆ. ಸತ್ಯಕ್ಕೆ ನಿತ್ಯ ಹೆಗಲುಗೊಟ್ಟು ನ್ಯಾಯ ನೀತಿ ಧರ್ಮವೇ ನನ್ನ ಉಸಿರೆಂದು ಬೆಸೆದು ಕೂಗಿ ಬಸೆಬಳೆದು ಬದುಕುವ ಬಡವರನ್ನು ಎತ್ತಿ ಹಿಡಿದು ನಿತ್ಯ ಕಾಮಿನಿ ಕಾಂಚನದ ಲಂಚ ಕರ್ಮಿಗಳನ್ನು ಸೆದೆಬಡಿದು ಸೂರನಾಗಿ ದರಿದ್ರ ರೌಡಿಗಳಿಗೆ ನಿವೀರ್ಭದ್ರನಾಗಿ ಹೆಣ್ಣಿನ ಶೀಲಕ್ಕೆ ಕೈ ಹಾಕುವ ಕಾಮುಕರಿಗೆ ನೀ ಶಿವನ ಉರಿಗಣ್ಣಾಗಿ ರಾತ್ರಿ ಹಗಲೆನ್ನದೆ ಈ ಭೂಮಿ ತಾಯಿಗೆ ಬೆವರು ಸುರಿಸಿ ಸೇಡಿಗಾಗಿ ಸೆಟ್ಟು ಹೊಡೆದು ಈ ಕಾವೇರಿ ತಾಯಿಯ ಮಗನಾಗಿ ಬಾಳಬೇಕು ತಮ್ಮ. ಈ ಕಾವೇರಿ ತಾಯಿಯ ಮಗನಾಗಿ ಬಾಳಬೇಕು. ಇದು ಯಾವ ದೊಡ್ಡ ಮಾತು ಹೇಳುತ್ತೀಯಣ್ಣ? ಈ ನಿನ್ನ ತಮ್ಮನಿಗೆ ನೀನು ಈಗಲೇ ಬೇಕೆಂದರೆ ಹುಲಿಯ ಹಾಲನ್ನು ತಂದು ಕೊಡುತ್ತೇನೆ. ನೀನಾಡಿದ ಈ ನುಡಿ ನಡೆಸುವುದಕ್ಕೆ ಈ ಭೂಮಂಡಲವೇ ಬಿರಿಯಲಿ, ಆ ಸೂರ್ಯ ಚಂದ್ರನೇ ನನಗೆ ಕತ್ತಲೆ ಕವಿದು ದಿಕ್ಕು ತಪ್ಪಿಸಲಿ, ಆ ಕತ್ತಲೆಯ ಪೊರೆಯನ್ನರಿದು ಹರನ ಸಾಕ್ಷಿಯಾಗಿಯೂ ಈ ಕೆಲಸ ಮಾಡಿ ತೋರಿಸುತ್ತೇನೆ. ಹಿಂಡು ಕುರಿ ಹಾಲು ಕುಡಿದು
ಬಳಸಿಕೊಂಡು ನಿಮಗಾಗಿ ಚಡ್ಡಿ ಹಾಕಿ ಸೆಡ್ಡು ಬಾರಿಸಲು ನಿಂತಿದ್ದೇನೆ. ತಮ್ಮ ಕೇಳಣ್ಣ ನನ್ನ ಮಾತುಗಳನ್ನು ಈಗ. ನಿತ್ಯ ಸತ್ಯದ ತಲೆಯ ಮೇಲೆ ಕಾಲಿಟ್ಟು ಮೆರೆಯುವ ನರ ಹಂತಕರಿಗೆ ನಾನು ನರನಾಗರನಾಗಿ ಹೆಣ್ಣೆ ಜಗದ ಕಣ್ಣೆಂಬುದನ್ನು ಮರೆತು ಮಾತಿಯರ ಕುಂಕುಮ ಭಾಗ್ಯಕ್ಕೆ ಭಂಗ ತಂದ ಆ ಬೇಬರ್ಸಿನ ಮಕ್ಕಳಿಗೆ ವೀರಭದ್ರನಾಗಿ ಧರ್ಮವನ್ನೇ ದಾರಿ ತಪ್ಪಿಸಿ ಕರ್ಮದ ಹೆಗಲೇರಿಕೆ ಅಗೈಸಿ ನಗುತ್ತಿರುವ ಅವನ ಬಾಹುಬಲ ಬಿಚ್ಚಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಆ ಶಿವನ ತ್ರಿಶೂಲವ ಬಡವರ ಬಿಸಿ ರಕ್ತ ಕುಡಿದು ಕಥವನ್ನೇ ಗಟ್ಟಿಯಾಗಿಸಿಕೊಂಡ ಆ ಚಕ್ರವರ್ತಿ ಅಂತವರಿಗೆ ನಾ ಕೆರಳಿದ ಸ್ವರ್ಗವಾಗಿ ಧರ್ಮದಾರಿ ತಪ್ಪಿಸಲು ಬಂದವರಿಗೆ ನಾ ಕಾಲ ಭೈರವನಾಗಿ ಈ ಬ್ರಹ್ಮಾಂಡವನ್ನೇ ಬುಡಮೇಲು ಮಾಡಲು ಹೊರಟವರ ಬಿಸಿ ರಕ್ತದೊಂದಿಗೆ ನಿನ್ನ ಪವಿತ್ರ ಪಾದ ತೊಳೆದಿದ್ದರೆ ನಿನ್ನ ತಮ್ಮ ವೀರಭದ್ರನೇ ಅಲ್ಲ, ಇದು ಬೀಸುವ ಗಾಳಿಯ ಮೇಲಾಳೆ, ಇದು ಹರಿಯುವ ನೀರಿನ ಮೇಲಾಳೆ. ಇಲ್ಲದಿದ್ದರೆ ನನ್ನ ತಾಯಿ ಜಾರದನ ರಕ್ತಕ್ಕೆ ಹುಟ್ಟಿಸಿದ ಇದು ನಿನ್ನ ಪಾದದಾನಕ್ಕೂ ಸತ್ಯ ಸತ್ಯ ಸತ್ಯ. ನನ್ನ ತಮ್ಮನನ್ನಾಗಿ ಪಡೆದ ನನ್ನ ಜನ್ಮ ಸಾರ್ಥಕವಾಯಿತಪ್ಪ, ಸಾರ್ಥಕವಾಯಿತು. ಹೌದಪ್ಪ ಮೈದನ, ನೀನು ನನ್ನ ಮೈದನ ಅಷ್ಟಲ್ಲ, ಈ ಮನೆಗೆ ನನಗೆ ಹಿರಿಮಗ ಇದ್ದಂತೆ ಮೈದನ. ಹೌದು, ನಿಮ್ಮಂತ ಅಣ್ಣಂದಿರನ್ನು ಪಡೆಯಬೇಕಾದರೆ ನಾನು ಯಾವ ಜನ್ಮದ ಪುಣ್ಯ ಮಾಡಿದ್ದೇನೋ ಆ ದೇವರೇ ಬಲ್ಲ. ಅದಕ್ಕಾಗಿ ನಂದೊಂದು ಮಾತು ಕೇಳು ಸಹೋದರಿ, ಅದಕ್ಕಾಗಿ ನಂದೊಂದು ಮಾತು ಕೇಳು ಅಣ್ಣ. ನಿನ್ನನ್ನು ದೊಡ್ಡ ಸಾಯೇಬ್ತಿಯನ್ನಾಗಿ ಮಾಡಿ ಒಳ್ಳೆಯವರ ನೋಡಿ ಮದುವೆ ಮಾಡಿಕೊಡಬೇಕೆಂಬುದೇ ನಮ್ಮೆಲ್ಲರ ಆಸೆ. ಒಂದೇ ದಿನ ಇಬ್ಬರದು ಮದುವೆ ಮಾಡ್ತೀನಿ ಬನ್ನಿರಿ. ಈ ಅರ್ಸದ ವನಲು ಬೆಳಕಿನಲ್ಲಿ ನನ್ನೊಂದಿಗೆ ಹೆಜ್ಜೆಯ ಮೇಲೆ ಹೆಜ್ಜೆ ಹಾಕುತ್ತಾ ಹಾಡುತ್ತಾ ಕುಣಿಯುತ್ತಾ ಬನ್ನಿರಿ ನೀವೆಲ್ಲ. ಹಾಗಾದರೆ ಬನ್ನಿ, ಇದೇ ಸಂತೋಷದಲ್ಲಿ ನನ್ನ ಮೈನಿಂದ ಹಾಡ್ಕೊಂಡಿಯೋಣ ರೀ.
ವರೆಗೂ ಚುಟ್ಟಿ 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 ತಾರೆಗಳ ನೋಟವೇ ಮುಗಿ ಹಚ್ಚಿ ನೋಟವೇ ಏಳು ಬಂದ ಬಂದ ಸಂಸಾರ ಬನ್ನಿ ಸ್ವಾಮಿ, ಇದೇ ಖುಷಿಯಲ್ಲಿ ಎಲ್ಲರಿಗೆ ಅಡುಗೆ ಮಾಡಿದ್ದೇನೆ. ಎಲ್ಲರೂ ಸೇರಿ ಊಟ ಮಾಡಿ. ನಿಮಗೋಸ್ಕರ ಮಾತ್ರ ಅಕ್ಕಿ ರೊಟ್ಟಿ ರೆಡಿ ಮಾಡಿದ್ದೇನೆ. ಬನ್ನಿ ಸ್ವಾಮಿ.